ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸಿದ್ದು. ಇವತ್ತು ಒಂದು ಹಾರರ್ ಸ್ಟೋರಿ ಹೇಳ್ತಾ ಇದ್ದೇನೆ. ಅದು ಸತ್ಯವಾದ ಘಟನೆ. ಅದೇನಪ್ಪ ಅಂದರೆ, ನಮ್ಮ ಫ್ರೆಂಡು ಪ್ರಶಾಂತ್ ಅಂತ ಇರ್ತಾನೆ. ಅವನು ಮಂಗಳೂರಲ್ಲಿ ಡ್ರೈವರ್ ಆಗಿರ್ತಾನೆ. ಅವನು ಬೆಂಗಳೂರು ರೂಟ್ ಮಾಡ್ತಾ ಇರ್ತಾನೆ. ಮಂಗಳೂರಲ್ಲಿ ಸುಮಾರು ಒಂದು 8 ಗಂಟೆಗೆ ಬಸ್ ಬಿಡ್ತಾ ಇರುತ್ತೆ. ಅವನು 8 ಗಂಟೆ ಮಂಗಳೂರು ಬಸ್ ಬಿಟ್ಟರೆ ಧರ್ಮಸ್ಥಳ ಬಂದುಬಿಟ್ಟು ಸುಮಾರು ಒಂದು 9:30 ಗಂಟೆಗೆ ರೀಚ್ ಆಗುತ್ತೆ. ಅಲ್ಲಿಂದ ಜನ ಎಲ್ಲ ಪಿಕಪ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಾಗಿರುತ್ತೆ. ಮಂಗಳೂರಿಂದ ಅದು ಲಾಸ್ಟ್ ಬಸ್ ಆಗಿರುತ್ತೆ. ಆದ ತಕ್ಷಣ ಧರ್ಮಸ್ಥಳದಲ್ಲಿ 10 ಗಂಟೆ ರೀಚ್ ಆಗಿ ಜನ ಎಲ್ಲ ಪಿಕಪ್ ಮಾಡ್ಕೊಂಡು 11 ಗಂಟೆಗೆ ಹೊರಡಬೇಕಾಗತ್ತೆ. 10 ಗಂಟೆಗೆ ಊಟ ಎಲ್ಲ ಮಾಡಿಕೊಂಡು 11 ಗಂಟೆ ಸುಮಾರು ಧರ್ಮಸ್ಥಳದಿಂದ ಬಿಡ್ತಾನೆ. ಶಿರಾಡಿ ಮುಖಾಂತರ ಬೆಂಗಳೂರಿಗೆ ಹೋಗ್ಬೇಕಾಗಿರುತ್ತೆ. ಅವನ ಸ್ವಂತ ಊರು ಬಂದುಬಿಟ್ಟು ಸಕಲೇಶಪುರ ಆಗಿರುತ್ತೆ. ಅವನು ಮಂಗಳೂರಿಂದ ಬರಬೇಕಾದ್ರೆ DCMC ಒಬ್ಬನೇ ಆಗಿರ್ತಾನೆ. ಮತ್ತು ಡ್ರೈವರ್ ಕಮ್ ಕಂಡಕ್ಟ್ರು ಒಬ್ಬನೇ ಆದಾಗಿರ್ತಾನೆ. ರಾಜಹಂಸ ಬಸ್ಸು ಧರ್ಮಸ್ಥಳದಿಂದ ಹೋಗುತ್ತೆ. 11 ಗಂಟೆಗೆ ಬಿಡ್ತಾನೆ. 11 ಗಂಟೆ ಬಿಟ್ಟ ನಂತರ ಶಿರಾಡಿ ಘಾಟ್ ಎಂಟ್ರಿ ಆಗ್ಬೇಕಾದ್ರೆ ಸುಮಾರು ಒಂದು 12:30 1 ಗಂಟೆ ಆಗುತ್ತೆ. ಶಿರಾಡಿ ಘಾಟಲ್ಲಿ ಸುಮಾರು ಒಂದು 8-9 ಘಾಟ್ ಇರ್ಬೋದೇನೋ. ಬಸ್ಸು ಹೋಗಬೇಕಾದ್ರೆ 7ನೇ ಟರ್ನಲ್ಲಿ ಆಫ್ ಆಗಿಬಿಡುತ್ತೆ. 7 ಟರ್ನಲ್ಲಿ ಗಾಡಿ ಆಫ್ ಆಗಿಬಿಡುತ್ತೆ. ಮೆಕ್ಯಾನಿಕಲ್ ಫಾಲ್ಟ್ ಇದರಿಂದ ಏನೋ ಗಾಡಿ ಆಫಾದ ನಂತರ ಬಸ್ಸಲ್ಲಿದ್ದ ಜನನ್ನೆಲ್ಲ ಬೇರೆ ಬಸ್ಸಿಗೆ ಹತ್ತುವ ಪ್ರಯತ್ನ ಮಾಡ್ತಾನೆ. ಒಂದು ಬಸ್ ಬರ್ತದೆ, ಒಂದು ಅರ್ಧ ಜನ ಹತ್ತಿಸ್ತಾನೆ. ಇನ್ನೊಂದು ಬಸ್ ಬರ್ತದೆ, ಅದು ಅರ್ಧ ಜನ ಹತ್ತಿಸ್ತಾನೆ. ಆದ ನಂತರ ಎಲ್ಲ ಜನ ಹೋಗ್ತದೆ. ಇವನು ಒಬ್ಬನೇ ಉಳಿತಾನೆ ಆ ಬಸ್ಸಲ್ಲಿ. ಒಬ್ಬನೇ ಉಳಿದ ನಂತರ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡ್ತಾನೆ, ಮೆಕ್ಯಾನಿಕ್ಕಿಗೆ. ಫೋನು ರೀಚ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಒಬ್ಬನೇ ಇಳಿದ್ಬಿಟ್ಟು ದೂರ ಹೋಗ್ಬೇಕಂದ್ರೆ ಭಯ. ಅದಕ್ಕಾಗಿ ಫೋನ್ ಮಾಡೋದೇ ಬಿಟ್ಬಿಡ್ತಾನೆ. ಫೋನ್ ಮಾಡೋದು ಬಿಟ್ಟು ಕೂಡಲೇ ಇವನು ಬಸ್ಸಲ್ಲೇ ಕೂಡ್ತಾನೆ. ಏನು ಮಾಡೋದು ಅಂತೇಳಿ ಇನ್ನೇನು 5-6 ತಾಸು ಮಲಗಿದ್ರಾಯ್ತು. ಬೆಳಗ್ಗೆ ಎದ್ದು ಮುಂದೆ ಫೋನ್ ಮಾಡಿದ್ರು ಅಂತೇಳಿ ಇರ್ತಾನೆ. ಸುಮಾರು ಒಂದು 2 ಗಂಟೆ ಆಗಿರುತ್ತೆ. 2 ಗಂಟೆ ಸುಮಾರು ಒಂದು ಹಾಗೆ ಗೆಜ್ಜೆ ಸೌಂಡು, ಹೆಣ್ಣು ಹುಡುಗಿಯ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇತ್ತು. ಇದೇನು ಈ ಟೈಮಲ್ಲಿ ಅಂತೇಳಿ ನನ್ನ ತಲೆ ಕಟ್ಕೊಳ್ಳಿ, ಏನೋ ಇರ್ಬೋದು ಹಕ್ಕಿ ಅಂತೇಳಿ ನಡ್ಕೊಂಡು ಬಂದಾಗೆ ಗೆಜ್ಜೆ ಸೌಂಡ್ ಬರ್ತಾ ಇರುತ್ತೆ. ಅದು ಯಾರು ಮಾರೆ ಅಂತೇಳಿ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಭಯ ಸ್ಟಾರ್ಟ್ ಆದ ನಂತರ ಸ್ವಲ್ಪ ಕಿಟಕಿ ಓಪನ್ ಮಾಡಿಬಿಟ್ಟು ಏನಿರ್ಬೋದಂತ ಸುಮ್ಮನೆ ಭಯ ಹಾಗೆ ಹಣಿಕೆ ಹಾಕ್ತಾನೆ. ಹಣಿಕೆ ಹಾಕಿದ ಕೂಡಲೇ ಯಾರೂ ಇರಲ್ಲ. ಸುತ್ತಮುತ್ತ ನೋಡ್ತಾನೆ, ಯಾರೂ ಕಾಣೋದಿಲ್ಲ. ಏನು ಬಿಡಿ ಅಂತೇಳಿ ಮತ್ತೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಹಾಗೆ ಕೂತಿರ್ತಾನೆ. ಜೋರಾಗಿ ಬಸ್ಸಿಗೆ ಬಡಿಯೋ ಥರ ಸೌಂಡ್ ಆಗುತ್ತೆ. ತುಂಬ ಹೆದರಿ ಬಿಡ್ತಾನೆ, ಏನಪ್ಪ ಇದು ಅಂತೇಳಿ. ಎದುರುಗಡೆ ಒಂದು ಸಹ ಗಾಡಿ ಬರ್ತಿರಲ್ಲ. ಈ ಕಡೆನೂ ಹೋಗ್ತಾ ಇರಲ್ಲ, ಆ ಕಡೆ ಅಂತ ಭಯ ಆಗಿಬಿಡ್ತದೆ. ಸೊ ಏನಂತೇಳಿ ಭಯ ಆಗಿ ಅವನು ಅಷ್ಟೇ ಹೆದರ್ಕೋತ ಕೂತಿರ್ತಾನೆ. ಜೋರಾಗಿ ಕೀರ್ಸ್ಬಿಡ್ತಾರೆ. ಒಂದು ಹೆಣ್ಣು ಹುಡುಗಿಯ ವಯಸ್ಸಲ್ಲಿ ಜೋರಾಗಿ ಕೀರ್ಸೋದು, ಜೋರಾಗಿ ಅಳೋದು, ತುಂಬ ಭಯ ಬಿಡ್ತಾನೆ. ಅಲ್ಲಿ ತುಂಬ ಜೀವದ ಮೇಲೆ ಭಯ ಆಗಿ ನಡ್ಡುತ್ತಾ ಕೂತಿರ್ತಾನೆ. ಆ ಹೆಣ್ಣಿನ ವಯಸ್ಸು ನನ್ನ ಕಾಪಾಡಿ ಅಂತ ಹೇಳಿ ಜೋರಾಗಿ ಅಳ್ತಾ ಇರುತ್ತೆ. ಇವನು ಏನೋ ಆಗಿರ್ಬೋದಂತೆ ತುಂಬ ಭಯದಿಂದ ಕೂತಿರ್ತಾನೆ. ಕೂತಿರುವಾಗ ಎದುರುಗಡೆ ಒಂದು ಬಸ್ ಬರ್ತಾರೆ. ಆ ಬಸ್ಸಿನ ಸೌಂಡು ಇವನು ಕೇಳಿಸುತ್ತೆ. ಒಂದು 2:30 ಆಗಿರ್ಬೋದು. ಬಸ್ಸಿನ ಸೌಂಡ್ ಕೇಳಿದ ತಕ್ಷಣ ಇವನು ಮೆಲ್ಲಗೆ ಬಂದು ಆ ಗಾಡಿ ಡ್ರೈವರ್ ಸೀಟ್ ಹತ್ರ ಕೂತ್ಕೋತಾನೆ. ಲೈಟ್ ಬೀಳುತ್ತೆ. ಬಿದ್ದ ಯಾವುದೋ ಗಾಡಿ ಬರ್ತಾಯಿದೆ ಅಂತೇಳಿ ಧೈರ್ಯ ಮಾಡಿಬಿಟ್ಟು ಕೂಡ್ತಾನೆ. ಕೂತು ಡ್ರೈವರ್ ಡೋರ್ ಮುಖಾಂತರನೇ ಅವನಿಗೆ ಕೈ ಮಾಡ್ತಾನೆ. ಕೈ ಮಾಡಿದ ತಕ್ಷಣ ಆ ಗಾಡಿಯ ಡ್ರೈವರು ಏನೋ ಆಗಿರ್ಬೋದು ಅಂಥೇಳಿ, ಯಾವುದೊಂದು ಬಸ್ ನಿಂತಿದೆ, ನಮ್ಮವರೇ ಡ್ರೈವರ್ಗಳು ಅಂಥೇಳಿ ಡ್ರೈವರ್ಗಳದೊಂದು ಒಳ್ಳೆಯ ಅಭ್ಯಾಸ. ಯಾವುದೋ ಒಂದು ಘಾಟಲ್ಲಿ ನಿಂತಿದೆ ಅಂದರೆ ಅದು ಗಾಡಿ ಕೆಟ್ಟಿರುತ್ತೆ, ಆ ಡ್ರೈವರ್ಗಳಿಗೇನೋ ಹೆಲ್ಪ್ ಮಾಡ್ಬೋದು ಅಂಥೇಳಿ ಎಲ್ಲ ಡ್ರೈವರ್ಗಳು ಮಾತಾಡ್ಕೊಂಡು ಮಾಡಿರ್ತಾರೆ. ಆ ಗಾಡಿ ಡ್ರೈವರು ತರುತ್ತಾನೆ. ಏನಪ್ಪ ಏನಾಯಿತು ಅಂತ ಕೇಳ್ತಾನೆ. ಆ ಡ್ರೈವರು ಇವನು ನೋಡಿದ ಕೂಡಲೇ ಇವನು ತುಂಬ ಬೆವುತಿರ್ತಾನೆ, ಭಯಪಟ್ಟಿರ್ತಾನೆ. ಇವನು ನೋಡಿದ ಕೂಡಲೇ ಏನಾಯಿತು ಅಂತ ಕೇಳಿದಾಗ ಏನು ಮಾತಾಡುವಂಥ ಶಕ್ತಿ ಇವನಲ್ಲಿರಲ್ಲ. ಸರಿ ಆಯಿತು ಬಾ ಅಂತೇಳಿ ಅವ್ನು ಡ್ರೈವರ್ ಡೋರಿನ ಮುಖಾಂತರನೇ
ಒಳಗಡೆ ಕರ್ಕೋತಾನೆ. ಕರ್ಕೊಂಡ್ಬಿಟ್ಟು ಒಂದು ಬಾಟ್ಲಿ ನೀರು ಕೊಟ್ಟು ಕುಡಿ ಏನಾಯಿತು ಸಮಾಧಾನ ಅಂತ ಹೇಳಿದಾಗ ಅವನು ಸ್ವಲ್ಪ ಹೇಳ್ಕೊತಾನೆ, ಅಣ್ಣ ಹೀಗೀಗಾಯ್ತು, ಇಲ್ಲಿ ಯಾರೋ ಕೀರಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ನಾನು ಕಾಪಾಡಿ ಅಂತ ಇದ್ದಾರೆ, ನೋಡಿದರೆ ಯಾರೂ ಇಲ್ಲ, ನಾನು ಏನು ಮಾಡ್ಬೇಕೀಗ ಅಂತಾನೆ. ಇಲ್ಲಿ ನಿಲ್ಲೋದು ಬೇಡ, ಬಾ ನನ್ನೊಟ್ಟಿಗೆ ಅಂತ ಹೇಳ್ತಾನೆ. ಸರಿ ಅಣ್ಣ, ನನ್ನ ಊರು ಸಕಲೇಶ್ಪುರ, ನಾನು ಬಿಟ್ಬಿಡಿ, ಬೇಕಾದ್ರೆ ನಾ ಬೆಳಿಗ್ಗೆ ಬಂದು ಬಸ್ಸಿನ ವ್ಯವಸ್ಥೆ ನೋಡ್ಕೋತೀನಿ, ನನ್ನ ಮನೆ ತಲುಪಿಸಿ ಅಂತ ಹೇಳ್ತಾನೆ ಅಳ್ಕೋತಾ. ಸರಿ ಆಯ್ತಪ್ಪ ಬಾ ಅಂಥೇಳಿ ಆ ಬಸ್ಸಲ್ಲಿ ಅವ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಸಕಲೇಶ್ಪುರದಲ್ಲಿ ಇಳಿಸ್ತಾನೆ. ಇಳಿಸಿದ ಕೂಡಲೇ ಆ ಡ್ರೈವರ್ ಆಚೆ ಹೋಗ್ತಾನೆ ಬೆಂಗಳೂರಿಗೆ. ಇವನು ಸಂಬಂಧಪಟ್ಟವ್ರಿಗೆ ಅಣ್ಣನಿಗೋ ತಮ್ಮನಿಗೋ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಅವ್ರ ಅಮ್ಮನ ಹತ್ರ, ಅಮ್ಮ ನಾನು ಹೀಗೀಗೆ ನಿಂತಿದ್ದೆ, ಬಸ್ಸಲ್ಲಿ ಹಾಳಾಯಿತು, ಘಾಟ್ ಸೆಕ್ಷನ್ ನಿಂತಾಗ ಹೀಗೀಗೆ ಯಾರೋ ಕರಿತಾ ಇದ್ದರು, ಅಳ್ತಾ ಇದ್ದರು, ತುಂಬ ಜೋರಾಗಿ ಕೀರಿಸ್ತಾ ಇದ್ರು ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳು ನೀನೇನೋ ನೋಡಿ ಹೆದರಿದಾನೆ. ಸರಿಯಪ್ಪ ಆಯಿತು, ಬೆಳಗ್ಗೆ ಎದ್ದು ಆಚಾರ್ಯ ಹತ್ರ ಹೋಗುವ, ನೀನು ಸ್ವಲ್ಪ ಕೂತ್ಕೋ ಅಂತ ಹೇಳಿಬಿಟ್ಟು ನೀರು ಕೊಟ್ಟು ಒಂದು ದೇವ್ರದ್ದೇನೋ ಪ್ರಸಾದ ಹಚ್ಚಿ ಕೂಡಿಸ್ತಾರೆ. ಊಟ ಎಲ್ಲ ಮಾಡಿ, ಹಾಗೆ ಊಟ ಆಲ್ರೆಡಿ ಮಾಡಿರ್ತಾನೆ, ಮಲಗಿಸ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಇವನಿಗೆ ನೋಡೋಕೆ ಬರ್ತಾರೆ ಅಮ್ಮ. ಅದು ಬರೆದಾಗ ಇವನು ತುಂಬ ಜ್ವರ ಬಂದಿರ್ತೈತೆ, ನಡುಗ್ತಾ ಇರ್ತಾನೆ, ಭಯಪಟ್ಟು ಎಲ್ಲ ಜ್ವರ ಬಂದಿರುತ್ತೆ. ಹಾಗೆ ಇವನು ಹಾಗೆ ಬಿಟ್ಟರು ಒಳ್ಳೆಯದಲ್ಲ, ತುಂಬ ಹೆದರಿದಾನೆ, ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಇವನು ಆಚಾರ್ಯ ಹತ್ರ ಕರ್ಕೊಂಡು ಹೋಗುವ ಅಂತಾರೆ. ಆಯ್ತಂತೇಳಿ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ತೋರಿಸಿ ಆದ ನಂತರ ಆಚಾರ್ಯ ಹತ್ರ ಕರ್ಕೊಂಡು ಹೋಗ್ತಾರೆ. ಆಚಾರ್ಯ ಹತ್ರ ಹೋದ ಕೂಡಲೇ ಆಚಾರ್ಯಗಳೇ, ನನ್ನ ಮಗ ಇವನೇನೋ ಸ್ವಲ್ಪ ನಿನ್ನೆ ನೋಡಿ ಹೆದರಿದಾನೆ, ಸ್ವಲ್ಪ ನೋಡಿ ಏನಾಗಿದೆ ಅಂತ ಅಂತಾರೆ. ಅವನು ಆಚಾರ್ಯ ಕೈ ಕೊಡಪ್ಪ ಇಲ್ಲ ಅಂತ ಹೇಳ್ತಾನೆ. ಮಂಡಲ ಮೇಲೆ ಕುಂದಿರಿಸಿ ಕೈ ತೊಗೊಂಡು ನೋಡ್ತಾನೆ. ಅವನಿಗೆ ನಿನ್ನೆ ನಡೆದ ಘಟನೆ ಎಲ್ಲ ಗೊತ್ತಾಗಿ ಇವನು ಸ್ವಲ್ಪ ತುಂಬ ಹೆದರಿದಾನೆ, ಯಾವುದೋ ಒಂದು ಭೂತ ನೋಡಿ ಹೆದರಿದಾನೆ, ಪ್ರಾಬ್ಲಮ್ ಏನಾಗಿಲ್ಲ, ಇವನಿಗೆ ಸಮಸ್ಯೆ ಏನಾಗಿಲ್ಲ ಅಂತ ಹೇಳ್ತಾನೆ. ಸಮಸ್ಯೆ ಯಾಕಾಗಿಲ್ಲ ಅಂದೋನು ಅದು ಹೇಳ್ತೀನಿ. ಇವನು ಬಸ್ ಬಿಟ್ಟು ಕೆಳಗಡೆ ಇಳಿದಿದ್ರೆ ತುಂಬ ಸಾಯ್ತಿದ್ದ ಇವನು. ಯಾಕಂದರೆ ಆ ಬಸ್ಸು ಒಂದು ಲಕ್ಷ್ಮಿಯ ಸಮಾನ, ದೇವರ ಸಮಾನ ಇವನು ಕಾಡಿದೆ. ಇವನು ಬದುಕಿ ಬಂದಿದ್ದೆ ಆ ಬಸ್ಸಿನ ಮುಖಾಂತರ ಅಂತ ಹೇಳಿ ಆಯಿತು ಅಂತ ಹೇಳಿ ಅದೇ ಇವನಿಗೂ ಲಾರಲ್ಲಿ ಹೆಣ್ಣು ಇರ್ತಾಳೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.